ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮ ನಿಮಗೆ ಗೊತ್ತಾಗಿದೆ. ಇದಕ್ಕೀಗ ಪರೀಕ್ಷೆ ರದ್ದು ಅನ್ನುವಂತಹ ಆದೇಶ ಕೂಡ ಹೊರಗೆ ಬಂದಿದೆ. ಅದಕ್ಕೆ ಕೊಡ್ತಿರುವಂತಹ ಕಾರಣ ಮುಂದಿನ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಾಗದಂತೆ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡೋದು ಅಂತ ಹೇಳಿ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಸರ್ಕಾರ ಆಟ ಆಡ್ತಿದೆಯಾ ನಾಗೇಂದ್ರ ಅವರೇ? ಇದು ನೋಡಿ, ಇದು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಅಕ್ಷಮ ಅಪರಾಧ. ಇದು ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದು ಒಂದೊಂದು ಚೆನ್ನಾಗಿ ಇಂಪಾರ್ಟೆಂಟ್ ಇರುತ್ತೆ, ಒಂದೊಂದು ಮಾರ್ಕ್ಸಲ್ಲಿ ಇರುತ್ತೆ ಅವ್ರ ಭವಿಷ್ಯನ. ಇವತ್ತು ಆ ತಂದೆ ತಾಯಿ ಕನಸಲ್ಲಿಟ್ಟಿರ್ತಾರೆ, ಕನಸಿಟ್ಟು ನನ್ನ ಮಗು ಒಂದು ಗುಡ್ಸ್ಲಲ್ಲಿ ಹುಟ್ಟಿರೋ ಮಗು ಕೂಡ ಒಂದು IAS ಆಗಬೇಕು, IPS ಆಗಬೇಕು, ಡಾಕ್ಟರ್ ಆಗಬೇಕು, ಮೆಡಿಕಲ್ ಆಗಬೇಕು, ಜಡ್ಜಸ್ ಆಗಬೇಕು ಅಂತ ಆಸೆ ಇವತ್ತು ತಂದೆ ತಾಯಿ ಕನಸು ಹೊತ್ತಿರ್ತಾರೆ. ಕರೆಕ್ಟ್. ಆ ಕನಸು ಹೊತ್ತಂಥ ಭವಿಷ್ಯದ ಮಕ್ಕಳಿಗೆ ರಾಜ್ಯ ಸರ್ಕಾರ ಇರ್ಬೋದು ಇಲ್ಲ ಕೇಂದ್ರ ಸರ್ಕಾರ ಇರ್ಬೋದು. ಇವಾಗ ಕೇಂದ್ರ ಸರ್ಕಾರ ಕಡೆಯಿಂದ ನೀವು ಏನು ಇವಾಗ NIT ಇಂದ ನಡೀತಾ ಇದೆ ಎಕ್ಸಾಮ್ಗಳು, ಕೇಂದ್ರ ಸರ್ಕಾರದ ಕೂಡ ರಾಜ್ಯದ ಸರ್ಕಾರಗಳು ಮುತುವರ್ಜಿ ವಹಿಸಬೇಕಾಗುತ್ತೆ. ರಾಜ್ಯ ಸರ್ಕಾರದ ನಡಿಬೇಕಾದ ಎಕ್ಸಾಮ್ಗಳು ಅಲ್ಲಿ ಕೂಡ ಮುತುವರ್ಜಿ ವಹಿಸಬೇಕಾಗುತ್ತೆ. ಇವತ್ತೇನು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡಿದಾರಲ್ಲ, ಅದರಲ್ಲಾಗಿರೋಂಥ ಆಗಿರೋ ಇವತ್ತು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರೋದು ಅಕ್ಷಮ ಅಪರಾಧ. ಇದು ನಿಜವಾಗ ಭವಿಷ್ಯದ ಮಕ್ಕಳಿಗೆ ಕೊಳ್ಳಿ ಇಟ್ಟಂಥ ಒಂದು ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಈ ವಿಚಾರದಲ್ಲಿ ಯಾರು ತಪ್ಪು ಮಾಡಬಾರ್ದು. ಯಾಕಂದರೆ ಇದು ಮಕ್ಕಳ ಭವಿಷ್ಯ. ಇದು ಈಗ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಓದಬೇಕು. ಇವತ್ತು ನೀವು ನೋಡಿರ್ಬೋದು, ಇವತ್ತು ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದೊಂದು ಸಬ್ಜೆಕ್ಟ್ಗಳು ಇವತ್ತು ಕೆಮಿಸ್ಟ್ರಿ, ಫಿಸಿಕ್ಸು ಮತ್ತು ಏನು ಬಯೋ ಇದ್ದಾರೆ, ಇವೆಲ್ಲ ತಗೋಬೇಕಾದ್ರೆ 4ರಿಂದ 5 ಲಕ್ಷ ಬೇಕು ಒಂದೊಂದು ಸೆಂಟರ್ಗೆ. ಇವ್ರು ಕಾಲೇಜ್ ಇನ್ಕ್ಲೂಡಿಂಗ್ ಹೋಗಿ ಇವ್ರು ಕೋಚಿಂಗ್ ಸೆಂಟ್ರು ಇವತ್ತು ನೀವು ಫಿಸಿಕ್ಸ್ ವಾಲ ಇರ್ಬೋದು, ಅಲೇನ್ ಇರ್ಬೋದು, ಆಕಾಶ್ ಇರ್ಬೋದು, ಮತ್ತು ದೀಕ್ಷಾ ಇರ್ಬೋದು, ಇಂಥ ಕೋಚಿಂಗ್ ಸೆಂಟ್ರು ಸಪ್ರೇಟಾಗಿ ಇದನ್ನು ತಲೆ ಎತ್ತಿದೆ ಇವತ್ತು ಇಡೀ ದೇಶಾದ್ಯಂತ. ಇವತ್ತು ಆ ಕೋಚಿಂಗ್ ಸೆಂಟ್ರುಗಳು ಈ ಸಬ್ಜೆಕ್ಟ್ಗಳು ತಗೋಬೇಕಾದ್ರೆ 4ರಿಂದ 5 ಲಕ್ಷ ಒಂದೊಂದು ಸಬ್ಜೆಕ್ಟ್ಗಳು ತಗೊಂಡು ಇವತ್ತು ಆ ಕೋಚಿಂಗ್ ಸೆಂಟ್ರುಗಳು ಬೆಳೆಸ್ತದೆ. ಸೊ ಇಲ್ಲಿ ಬಡವ್ರು ಏನು ಮಾಡ್ತಾರೆ, ಸಾಲ ಮಾಡ್ತಾರೋ, ಸೋಲೋ ಮಾಡ್ತಾರೋ, ಬ್ಯಾಂಕ್ ಲೋನ್ ಮಾಡ್ತಾರೋ, ಜಮೀನು ಹೋಗ್ತಾ ಇರ್ತಾರೋ, ಕೈ ಸಾಲ ಮಾಡ್ತಾರೋ, ಒಡವೆ ಇರ್ತಾರೋ, ಗಿರ್ವಿ ಇರ್ತಾರೋ, ಏನೋ ಒಂದಿಟ್ಟು ಆ ಮಗು ಭವಿಷ್ಯ ಕಟ್ಟಲೇಬೇಕಂತೇಳಿ ಇವತ್ತು ಕೋಚಿಂಗ್ ಸೆಂಟರ್ ಕಳಿಸ್ತಾರೆ. ಆ ಕೋಚಿಂಗ್ ಸೆಂಟರ್ಗಳಲ್ಲಿ ರಾತ್ರಿ ಆಗಲೂ ಮಗು ಓದುತ್ತೆ. ನಾನು ಏನಾದರೂ ಮಾಡಿ ಟಾಪರ್ ಮಾಡಬೇಕು, ಮೆಡಿಕಲ್ ತಗೋಬೇಕು, ಮೆಡಿಕಲ್ ಸೀಟ್ ಫ್ರೀಯಾಗೆ ತಗೋಬೇಕು ಅಂತ ಚಾಲೆಂಜಸ್ ಮೇಲೆ ಮಗು ಒಂದು ಭರವಸೆಯಲ್ಲಿ ಒಂದು ಕನ್ಸಿಕೊಂಡು ಹೋಗುವಂಥ ಮಗುವಿಗೆ ಇವತ್ತು ಆಗಿರೋವಂಥ ವಿಚಾರ ಇದೆಯಲ್ಲ, ಇದು ತುಂಬ ಅಪರಾಧ. ಇವತ್ತು ಎಷ್ಟು ಲಕ್ಷ ಖರ್ಚಾಗಿದೆ, ಆ ಮಕ್ಕಳು ಎಷ್ಟು ಓದಿರ್ತಾರೆ, ಮತ್ತೆ ಎಕ್ಸಾಮ್ ಮಾಡ್ಬೇಕಂದ್ರೆ ತಂದೆ ತಾಯಿ ಎಷ್ಟು ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮಕ್ಕಳ ಮೇಲೆ ತಿರುಗಿ ಎಲ್ಲಿಂದ ತರ್ತಾರೆ ಅಷ್ಟು ದುಡ್ಡನ್ನ? ಇದು ಯಾರು ಓರ್ಬೇಕಾಗಿರೋ ಹೊಣೆ ಇದು? ಇವತ್ತು ಮಿಸ್ಟೇಕ್ ಇರೋದು ಗೌರ್ಮೆಂಟ್ ಅಂದಮೇಲೆ ಗೌರ್ಮೆಂಟೇ ಓರ್ಬೇಕಲ್ಲ ಇದು ಹೊರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇದು, ಸ್ಟೇಟ್ಮೆಂಟ್ ಗೌರ್ಮೆಂಟ್ ಇರ್ಬೋದು. ಅದನ್ನ ಮಾತಾಡ್ಬೇಕು ಮೇಡಮ್, ಯಾಕಂದ್ರೆ ಇವತ್ತು ಅಲ್ಲ ಮಾಡಬೇಕು. ಯಾಕಂದ್ರೆ ಮಕ್ಕಳ ಭವಿಷ್ಯ ಇವತ್ತು ಏನಾದರೂ ಇದ್ರೆ ಮಕ್ಕಳ ಭವಿಷ್ಯದಿಂದನೇ ಇವತ್ತು ಮುಂದಿನ ಪೀಳಿಗೆ ಭವಿಷ್ಯನೇ ಇಂಪಾರ್ಟೆಂಟ್ ಇವತ್ತಿನ ಇದರಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಈ ತರ ಆಗಿರೋದನ್ನ ಕೂಡಲೇ ಸರ್ಕಾರ ಎಚ್ಚರಿಸ್ಕೊಂಡು ಇದಕ್ಕೆ ಸೂಕ್ತವಾದ ಒಂದು ಕ್ರಮ ತಗೊಂಡು ಇವತ್ತು ಏನು ಎಂಟ್ರೆನ್ಸ್ ಎಕ್ಸಾಮ್ ನೀವು ಇವತ್ತು ಮಾಡಿ ಇವತ್ತು ಫೈಲೂರ್ ಆಗಿದೆಯಲ್ಲ, ಅದಕ್ಕೆ ನೀವೇ ಕ್ಷಮೆ ಕೇಳಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ನೀವು ಕೊಡಬೇಕಾಗುತ್ತೆ. ಈಗ ಅಡಿಷನಲ್ ಆಗಿ ಸರ್ಕಾರನೇ ವಹಿಸಬೇಕಾಗುತ್ತೆ. ಇದು ಸರ್ಕಾರದ ಏನು ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಏಜೆನ್ಸಿ ಏನು ಮಾಡಿದೆ, ಈಗ ನೇರ ಹೊಣೆ ಅದೇ. ಇವಾಗ 2026ರಲ್ಲಿ ಬಿಹಾರಲ್ಲಿ, ಗುಜರಾತ್, ಜಾರ್ಖಂಡಲ್ಲಿ ಇದೇ ಆಯಿತು. ಮತ್ತೆ ಅಲ್ಲಿ ಸೇಮ್ ನಂಬರ್ AIR ಒಂದು ಮಾರ್ಕ್ಸ್ ಬಂತು, 67 ಜನಕ್ಕೆ ಬಂತು ಒಂದೇ ಥರ ಮಾರ್ಕ್ಸ್. AIR ಅಲ್ಲಿ 67 ಜನಕ್ಕೆ ಒಂದೇ ಮಾರ್ಕ್ಸ್ ಬಂತು. ಅವಾಗ ರಿವ್ಯಾಲ್ಯೂಯೇಷನ್ ಮಾಡಿದ್ರು. ಆ ರಿವ್ಯಾಲ್ಯೂಯೇಷನ್ ಮಾಡಿದಾಗ 61 ಜನ ಪಾಸ್ ಆದ್ರು ಮಕ್ಕಳು, ಸೇಮ್ ಇದರಲ್ಲೇ ಪಾಸ್ ಆದರು. ಸೊ ಆಲ್ ಇಂಡಿಯಾ ರ್ಯಾಂಕಲ್ಲಿ ಒಂದೇ 67 ಜನಕ್ಕೆ ಒಂದೇ ರ್ಯಾಂಕ್ ಬರುತ್ತಂದ್ರೆ ಅಲ್ಲ ಸ್ಕ್ಯಾಮ್ ಆಗಿದೆ. ಸೊ ಸಿಕ್ಕಾಕೊಂಡಿದ್ದಾರೆ. 2020ರಲ್ಲಿ ಇದೇ ಆಯಿತು, ಎಗೇನ್ 2024ರಲ್ಲಿ ಇದೇ ಆಯಿತು, ಎಗೇನ್ 2027 ಆಗುತ್ತಂದ್ರೆ ಎಲ್ಲ ಒಂದು ಕಡೆ ಸರ್ಕಾರದ ಲೂಪ್ ಹೋಲ್ಸ್ ಅಂತ ಕಾಣಿಸ್ತಾ ಇದೆ. ಸರ್ಕಾರನೇ ಹೊಣೆ ಇದಕ್ಕೆ. ರೈಟ್, ಗಾಟ್ ಇಟ್.